ನಾನು ಇಲ್ಲಿಂದ ವಾಪಸ್ ಕಳಿಸಿದೀನಿ ಸ್ನೇಹಿತರೆ. ಹಿಂದೆ ಮುಂದೆ ನೋಡದೆ ಯಾವುದೇ ಕಾರಣಕ್ಕೂ ಆಶ್ರಯ ಕೊಡೋದೇ ಇಲ್ಲ ನಿಮ್ಗೆ ಅಂತ ಹೇಳಿ. ಖಂಡಿತವಾಗ್ಲೂ ಒಂದು ಮಂಚ ಹಾಕೋಷ್ಟು ಕೂಡ ಜಾಗ ಇಲ್ಲ. ಮನೆಯಿಂದ ಯಜಮಾನರದು ತುಂಬಾ ಟಾರ್ಚರು. ಮಕ್ಕಳದೇನ್ ಪ್ರಾಬ್ಲಮ್ ಇಲ್ಲ, ಗಂಡಂದೇ ಪ್ರಾಬ್ಲಮ್. ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು, ನನಗೆ ನಗು ಬಂದರೆ ಅವಳು ನೋವ ಮರೆವಳು, ಅವಳಿಗೆ ಕರುಣ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಮೈಯಲ್ಲಿ ಶಕ್ತಿ ಆದರೂ ಇರಬೇಕು, ಇಲ್ಲ ಕೈಯಲ್ಲಿ ಸಂಪಾದನೆ ಆದರೂ ಇರಬೇಕು, ಇಲ್ಲಾಂದರೆ ಬೀದಿ ಪಾಲಾಗ್ಬಿಡ್ತೀವಿ. ಯಾಕೆ ಗೊತ್ತಾ? ಈ ವಿಡಿಯೋ ನಿಮ್ಮ ನೋಡಿ ಕೊನೆವರೆಗೂ ಗೊತ್ತಾಗುತ್ತೆ. ಮೈಸೂರಿಂದ ಒಬ್ಬರು ಅಮ್ಮ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಯ ಬೇಕು ಅಂತ ಹುಡುಕೊಂಡು ಬಂದಿದ್ರು. ಅವ್ರನ್ನ ನೋಡಿ ಖಂಡಿತ ಇಲ್ಲಿ ನಿಮಗೆ ಆಶ್ರಯ ಇಲ್ಲ ತಾಯಿ, ಯಾಕಂತ ಹೇಳಿದ್ರೆ ಇಲ್ಲಿ ಮಲಗೋದಕ್ಕೂ ಜಾಗ ಇಲ್ಲ. ಬರೋಬ್ಬರಿ 160ರಿಂದ 170 ಜನ ಇರೋದ್ರಿಂದ ಮಲಗೋದಕ್ಕೂ ಜಾಗ ಇಲ್ಲ ಅಂತೇಳಿ ಅವ್ರನ್ನ ವಾಪಸ್ ಕಳಿಸಿದ್ದೆ. ಅವರು 2 ಕಿಡ್ನಿಗಳ ವೈಫಲ್ಯದಿಂದ ಬಳಲ್ತಾ ಇದ್ದಾರಂತೆ. ಸೊ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಮತ್ತು ಅವ್ರ ಯಜಮಾನರು ಕೂಡ ಇದ್ದಾರೆ. ಜೊತೆಗೆ ಅವ್ರ ಯಜಮಾನ್ರ ಹತ್ರ ಫೋನಲ್ಲಿ ಕೂಡ ನಾನು ಮಾತಾಡಿದೆ. ಸರ್, ನಿಮ್ಮ ವೈಫ್ ಅವರು ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ, ದಯವಿಟ್ಟು ಬಂದು ಕರ್ಕೊಂಡೋಗಿ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಅವಳು ಹುಚ್ಚಿ ಸರ್, ಬೇಕಾದರೆ ಬಸ್ ಹತ್ಸಿ ಕಳಿಸಿ, ಇಲ್ಲಾಂದರೆ ಎಲ್ಲಾದರೂ ಹೋಗ್ಲಿ ಬಿಟ್ಬಿಡಿ ಅಂತ ಅಂದರು. ನನಗೆ ಕೇಳಿದ ತಕ್ಷಣ ಭಾಳ ಬೇಜಾರಾಯಿತು. ನಾನು ಕೂಡ ಅವ್ರಿಗೆ ಬುದ್ಧಿ ಹೇಳಿ ದಯವಿಟ್ಟು ಮನೆಗೆ ಹೋಗಿ ಅಮ್ಮ, ಆಶ್ರಮದಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಕಳಿಸಿದ್ದೆ. ಆದರೂ ಕೂಡ ಅವರು ಮನೆಗೆ ಹೋಗದೆ ಸೀದಾ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿ ಬಂದಿದ್ದಾರೆ. 2 ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ. ಇಬ್ಬರು ಗಂಡು ಮಕ್ಕಳಿದ್ದಾರಂತೆ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ಆ ತಾಯಿಯ ಮನಸ್ಸಿಗೆ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ತುಂಬಾ ನೊಂದಿದ್ದಾರೆ ಅಂತಲೇ ಹೇಳ್ಬೋದು, ತುಂಬಾ ನೊಂದಿದ್ದಾರೆ. ಸೊ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಯಜಮಾನ್ರು ಹೇಳಿದ ಮಾತು ಕೇಳಿ ನನಗೆ ಭಾಳ ಬೇಜಾರಾಯಿತು. ಅದರ ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ, ಖಂಡಿತ ಹಾಕ್ತೀನಿ. ಸೊ ಅಮ್ಮ ಬನ್ನಿಮ್ಮ. ಸೊ ಇವರು ಹೆಸರು ಬಂದ್ಬಿಟ್ಟು ಮಂಜುಳಾ ಅಂತ. ಇವರು ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಮೈಸೂರಿಂದ ಬರ್ತಾ ಇದ್ದಾರಂತೆ, ಪಾಪ ಆಟೋ ಮಾಡ್ಕೊಂಡು ಬಂದಿದ್ರು. ನಾನು ಹೇಳಿದೆ ನಮ್ಮ ಆಶ್ರಮದಲ್ಲಿ ಜಾಗ ಇಲ್ಲಮ್ಮ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ವಾಪಸ್ ಕಳಿಸಿದ್ದೆ. ಸರ್ ಏನು ಸರ್ ನನ್ನನ್ನು ವಾಪಸ್ ಕಳಿಸ್ತೀರಾ, ನಾನು ಎಲ್ಲಿ ಹೋಗಲಿ, ದಯವಿಟ್ಟು ಮನೆಯವ್ರ ಹತ್ರ ಆದರೂ ಮಾತಾಡಿ ಅಂತ ಹೇಳಿದ್ರು. ಅವ್ರ ಯಜಮಾನ್ರಿಗೂ ಮಾತಾಡಿದೆ. ಅವ್ರು ಒಂದೇ ಮಾತು ಹೇಳಿದ್ರು, ಈ ನಿಜವಾಗ ಬನ್ನಿ ಅಮ್ಮ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿಮ್ಮ. ನಮಸ್ತೆ. ನಮಸ್ತೆ. ಬನ್ನಿ, ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ. ಯಾವ ಊರು ತಮ್ಮದು? ಮೈಸೂರು. ಮೈಸೂರಾ? ಮೈಸೂರು ಹತ್ರ ಯಾವ ಊರು? ಊಟಗಳ್ಳಿ ಹೌಸಿಂಗ್ ಬೋರ್ಡ್. ಹಿಂಗೆ ಬನ್ನಿ, ಹಿಂಗೆ ಬನ್ನಿ. ಊಟಗಳ್ಳಿ ಹೌಸಿಂಗ್ ಬೋರ್ಡ್. ಹೌಸಿಂಗ್ ಬೋರ್ಡು. ಯಜಮಾನ್ರು ಇದ್ದಾರಮ್ಮ? ಇದ್ದಾರೆ. ಮತ್ತೆ ಯಾಕೆ ಬಂದ್ರಿ ಮನೆಯಿಂದ? ಮನೆಯಿಂದ ಯಜಮಾನರದು ತುಂಬಾ ಟಾರ್ಚರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ ತಕ್ಷಣ ಏನಾಗಿದೆ ತಮ್ಗೆ ಸಮಸ್ಯೆ? ಕಿಡ್ನಿ ಸಮಸ್ಯೆ ಆಗಿದೆ. ಕಿಡ್ನಿ ಸಮಸ್ಯೆಗೆ ಡಾಕ್ಟ್ರು ಆಪರೇಷನ್ ಸ್ಟೆಂಟ್ ಹಾಕ್ಬೇಕು ಅಂದ್ರು. ಸ್ಟೆಂಟ್ ಹಾಕಕ್ಕೆ ಅಂತ ನಮ್ಮ ಮಗ ಸೇರ್ಸಿದ್ದ. ನಮ್ಮ ಮಗಂಗ ಬೈದು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಅವನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ. ಮನೇಲಿ ನಮ್ಮ ಮಗನ್ ಮಾತು ಏನು ನಡೆಯಲ್ಲ, ಎಲ್ಲ ಅವನ್ ಮಾತೇ ನಡೆಯೋದು. ಮಕ್ಕಳಿಗೆ ಇವಾಗ ಇಲ್ಲಿವರೆಗೂ ಬಂದಿದ್ರ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಹೊಣೆ? ಏನ್ ಕತೆ ನಿಮ್ದು? ಏನ್ ಮಾಡೋದು? ನನಗೂ ನಿಮ್ಮನ್ನು ವಾಪಸ್ ಕಳಿಸ್ತೆ ಮನೆಗೆ ಹೋಗಿ ಅಂತ ಹೇಳಿ. ಹೌದು ವಾಪಸ್ ಕಳ್ಸಿದ್ರಿ. ನಮ್ ಮನೆಗೆ ಹೋಗಕ್ ಆಗ್ತಾ ಇಲ್ಲ, ಅಷ್ಟು ಟಾರ್ಚರ್ ಇದೆ ಮನೇಲಿ, ನೆಮ್ಮದಿನೇ ಇಲ್ಲ. ಕಾಯಿಲೆ ಈ ತರ ಬಂದ್ಮೇಲೆ ಏನಿದೆ ಏನ್ ಪ್ರಯೋಜನ ಅಂತ ಅನ್ಸ್ಬಿಡ್ತು. ಅದಕ್ಕೆ ಬಂದೆ. ನಮ್ಮ ಆಶ್ರಮದ ಅಡ್ರೆಸ್ ತಮ್ಗೆ ಯಾರು ಕೊಟ್ಟಿದ್ದು? ನಾನ್ ಮೊಬೈಲ್ ನೋಡ್ತಾ ಇದ್ದೆ, ನಿಮ್ದು ಲೈಕ್ ಕೊಡ್ತಾ ಇದ್ದೆ. ನಿಮ್ ಮೊಬೈಲ್ ಅಲ್ಲಿ ನೀವು ಮಾಡೋದನ್ನೆಲ್ಲ ನೋಡ್ತಾ ಇದ್ದೆ. ಏನೋ ಒಳ್ಳೆಯವರು ಅನ್ಕೊಂಡು ಬಂದೆ ಅಷ್ಟೇ. ಅಲ್ಲ, ಇಲ್ಲಿದು ಪರಿಸ್ಥಿತಿ ನೀವು ಗಮನಿಸಿದ್ರೆ ಅನ್ಸುತ್ತೆ, ಮಲಗೋಕ್ಕೂ ಜಾಗ ಇಲ್ಲ. ಹೌದು, ನೋಡಿದೀನಿ ಯೋಗೀಶ್ ಅವ್ರೆ, ನೋಡಿದೀನಿ, ಜಾಗ ಇಲ್ಲ. ಏನ್ ಮಾಡ್ತೀರಾ, ನಮ್ ಪರಿಸ್ಥಿತಿನೂ ಆತರ. ಎಲ್ಲಾರು ಅನುಕೂಲ ಆಗಿದ್ರು ನಿನ್ಪಾಡ್ ನಿನ್ಗೆ, ನನ್ಪಾಡ್ ನನಗೆ ಅಂತ ಅಂದ್ಬಿಟ್ರು. ಅಕ್ಕ ತಂಗಿ ಯಾರು ಇಲ್ವಾ? ಈ ಅಕ್ಕ ತಂಗಿರು ಇದಾರೆ, ಅವರು ಸಹ ಅದೇ ತರ ಅಂದ್ರು. ನಮ್ಮ ಮದ್ವೆಗ್ ಬಂದಿದ್ವಿ, ನಾವೇನ್ ಮಾಡಕ್ಕಾಗತ್ತೆ ನಿನ್ಗೆ, ನಿನ್ಪಾಡ್ ನಿನ್ಗೆ, ನಮ್ಪಾಡ್ ನಮ್ಗೆ. ಗಂಡ ಅನ್ಸ್ಕೊಂಡವ್ರು ಮಾಡಿದಾರೆ, ಇಲ್ಲ ಅಂತ ಹೇಳಲ್ಲ. ಗಂಡ ಮಾಡಿದಾರೆ, 2 ಸಲ ಮಾಡಿದಾರೆ, ಸ್ಟೆಂಟ್ ಎಲ್ಲ ಹಾಕ್ಸ್. ಈಗ ನಾಟಕ ಆಡ್ತೀಯಾ ಅಂತ ಬೈತಾರೆ. ಅಲ್ಲ, ನಾನು ಫೋನು ಕೂಡ ಮಾಡಿದೆ ನಿಮ್ ಮುಂದೆನೆ. ಅವಾಗ ಹೆಂಗ್ ಮಾತಾಡಿದ್ರು ನೋಡಿ, ಅದೇ ತರ ಮನೆಯಲ್ಲೂ ಮಾತಾಡ್ತಾರೆ. ನನ್ನಿಂದ ನನ್ನ ದೊಡ್ಡ ಮಗನ್ಗೆ ತುಂಬಾ ಬೈತಾ ಇರ್ತಾರೆ. ಸೊ ಇವಾಗ ನಿಮ್ ಮಕ್ಳಿಗಾದ್ರೂ ಹೇಳ್ಬೋದಿತ್ತಲ್ಲ ತಾವು, ನಿಮ್ ಮಗನ್ಗೂ ಫೋನ್ ಮಾಡ್ತಾರೆ, ಅವರು ಫೋನ್ ಎತ್ತುತ್ತಾ ಇಲ್ಲ. ಮಕ್ಕಳಿಗೆ ಗೊತ್ತಿದೆ ಅವರಪ್ಪ ಆಡೋದು, ಆದ್ರೆ ಮಕ್ಕಳು ಸಹ ಅವ್ರ ತಂದೆ ಕಡೆನೆ ಇದ್ದಾರೆ. ತಂದೆ ಕಡೆನೆ ಮಾತಾಡ್ತಾರೆ ಮಕ್ಕಳು. ಏನ್ ಮಾಡ್ತೀರಾ? ಏನ್ ಮಾಡೋದು ಇಂತ ಒಂದ್ ಪರಿಸ್ಥಿತಿಲಿ ಇಲ್ಲಿ ಬಂದಿದ್ರ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಹೆಚ್ಚು ಕಮ್ಮಿ ಆದ್ರೆ ಏನಿಲ್ಲ ಯೋಗೀಶ್ ಅವ್ರೆ, ನಾನೇ ಇಷ್ಟಪಟ್ಟು ಬಂದಿದ್ದೀನಲ್ಲ. ಹೆಚ್ಚು ಕಮ್ಮಿ ಆದ್ರೆ ಮಣ್ಣು ಮಾಡ್ಬಿಡಿ ಅಷ್ಟೇ, ಏನಿಲ್ಲ. ಯಾರ್ದು ಅಲ್ಲ ಹೇಳೋದು, ಆತರ ಪರಿಸ್ಥಿತಿಲಿ ಬಂದ್ಬಿಟ್ಟಿದ್ದೀನಿ ನಾನು. ಇರಕ್ಕೆ ಆಗ್ದಂಗ್ ಬಂದ್ಬಿಟ್ಟಿದ್ದೀನಿ ಮನೇಲಿ. ಆತರ ಪರಿಸ್ಥಿತಿ. ಸ್ನೇಹಿತರೆ,
ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕೇವಲ ನಿರ್ಗತಿಕರು, ಅನಾಥರು, ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಆಶ್ರಯ ಕೊಡೋದು ನಾವು. ಆದರೆ ಇವರು ಬಂದ ತಕ್ಷಣನೇ ಗೊತ್ತಾಯ್ತು ಇವ್ರಿಗೆ ಫ್ಯಾಮಿಲಿ ಇದೆ ಅಂತ ಹೇಳಿ. ಇಮಿಡಿಯೇಟಾಗಿ ಅವ್ರ ಮನೆಯವ್ರ ನಂಬರ್ ಎಲ್ಲ ತೊಗೊಂಡು ಅವ್ರ ಮಗನಿಗೆ ಫೋನ್ ಮಾಡಿದೆ, ಅವ್ರ ಮಗ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ಆಮೇಲೆ ಇವ್ರ ಯಜಮಾನ್ರಿಗೆ ಫೋನ್ ಮಾಡಿದೆ, ಅವರು ತುಂಬಾ ಬೇಕಾಬಿಟ್ಟಿಯಾಗಿ ಮಾತಾಡಿದ್ರು ಬಿಡಿ. ಆಮೇಲೆ ಬೇಕಾದರೆ ಕರ್ಕೊಬಂದು ಇಲ್ಲಿಗೆ ಬಿಟ್ಬಿಟ್ಟು ಹೋಗು ಹಂಗೆ ಹಿಂಗೆ ಅಂತಂದ್ರು. ಜೊತೆಗೆ ಹುಚ್ಚಿ ಅವಳು ಹಂಗೆ ಹಿಂಗೆ ಅಂತಂದ್ರು. ಭಾಳ ಒಂಥರ ನೋವಾಯ್ತಲ್ಲ ಸರ್. ಈಗ ದಯವಿಟ್ಟು ಬಂದು ಕರ್ಕೊಂಡೋಗಿ, ಯಾಕಂದರೆ ಈ ವಿಡಿಯೋ ಮಾಡ್ತಿರೋದು ಏನು ಗೊತ್ತಾ, ಇಲ್ಲಿ ಬಂದ್ಬಿಟ್ಟಿದ್ದಾರೆ, ನಾನು ಇವ್ರನ್ನ ಸೇರಿಸ್ಕೊಬಿಟ್ಟಿದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕಲ್ಲ. ನಾಳೆ ಇವ್ರು ಬಂದಿರೋ ಪರಿಸ್ಥಿತಿ ನಿಮಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಅಲ್ವನಮ್ಮ. ಇಲ್ಲಾಂದ್ರೆ ನನಗೆ ಪ್ರಾಬ್ಲಮ್ ಆಗ್ತದಲ್ಲ, ಹೆಂಗ್ ಬಂದ್ರು, ಯಾಕೆ ಬಂದ್ರು, ಯಾರು ಕರ್ಕೊಂಡ್ಬಂದ್ರು, ಇಲ್ಲಿ ಯಾರು ಕರ್ಕೊಂಡ್ ಬರ್ಲಿಲ್ಲ ಅಭಿಷ್ ಅವ್ರೆ. ನಾನೇ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಿಮ್ ಅಡ್ರೆಸ್ ತಿಳ್ಕೊಂಡು ಆಟೋ ಚಾರ್ಜ್ ಹಾಕಿ ಇದು ಸ್ಟ್ರಾಟ್ಲೇಟ್ ಇಂದಾನೆ ಇಲ್ಲಿಗೆ 700 ರೂಪಾಯಿ ತಗೊಂಡ್ರು. ಆದ್ರೂ ನಿಮ್ಮ ಆಶ್ರಮಕ್ಕೆ ಬರ್ಬೇಕು ಅಂತ ಹೇಳಿ ಬಂದಿದ್ದೀನಿ ಅಭಿಷ್ ಅವ್ರೆ. ನಿಮ್ ಯಜಮಾನ್ರು ಈ ವಿಡಿಯೋ ನೋಡಿದ್ರೆ ಏನ್ ಹೇಳ್ತೀರಾ ತಾಯಿ? ಏನಲ್ಲಿ ನಿಮ್ ಯಜಮಾನ್ರು ಏನಾದ್ರು ಈ ವಿಡಿಯೋ ನೋಡ್ಬಿಟ್ರೆ? ನೋಡ್ಲಿ ಬಿಡಿ, ನನ್ನ ಪರಿಸ್ಥಿತಿ ಹಂಗಿದೆ ಅಲ್ಲ, ಏನ್ ಮಾಡುದು, ಅವರಿಂದನೇ ನಾನು ಬಂದಿರೋದು. ಅವ್ರು ಸ್ವಲ್ಪ ಇದೊಂದ್ ಸರಿ ಹೆಂಗೋ ಮಾಡಿ ಆಪರೇಷನ್ ಮಾಡ್ಸಿದ್ರೆ ಏನೋ ಸಾಯ್ತಿನೋ ಬದುಕ್ತಿನೋ ಹೆಂಗೋ ಇರ್ತಾ ಇದ್ದೆ. ಅವ್ರು ಅಷ್ಟು ತಗೊಂಡ್ಲಿಲ್ಲ, ಮಗನೇ ಬೈದ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಬಿಟ್ರು. ಮಕ್ಕಳದೇನು ಪ್ರಾಬ್ಲಮ್ ಇಲ್ಲ, ಗಂಡಂದೇ ಪ್ರಾಬ್ಲಮ್. ಸೊ ಇದು ಕೌಟುಂಬಿಕ ವಿಷಯ ಆಗಿರೋದ್ರಿಂದ ತುಂಬಾ ವಿಚಾರಗಳನ್ನ ನಾನು ಹೇಳಕ್ ಹೋಗಲ್ಲ. ಮಂಜುಳಾ ಅಮ್ಮ ಅವರು ಇವಾಗ ಜನಸ್ನೇಹಿ ಆಶ್ರಮದಲ್ಲಿ ಬಂದಿದ್ದಾರೆ. ಪಾಪ ನಾನು ಇಲ್ಲಿಂದ ವಾಪಸ್ ಕಳಿಸಿದ್ದೀನಿ ಸ್ನೇಹಿತರೆ. ಹಿಂದೆ ಮುಂದೆ ನೋಡದೆ ಯಾವುದೇ ಕಾರಣಕ್ಕೂ ಆಶ್ರಯ ಕೊಡೋದೇ ಇಲ್ಲ ನಿಮ್ಗೆ ಅಂತೇಳಿ ವಾಪಸ್ ಕಳಿಸ್ದೆ. ಅವ್ರು ಹೋಗೋವಾಗ ನನ್ನ ಬೈಕೊಂಡೇ ಹೋದ್ರು. ಏನಪ್ಪಾ ವಿಡಿಯೋದಲ್ಲಿ ನಗ್ತಿರ್ತೀಯ, ಇವಾಗ ನನ್ನ ಬೈದ್ ಕಳಿಸ್ತಾ ಇರ್ತೀಯ ಅಂತಾನೆ. ಸೊ ಆದ್ರೆ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟು ಜನ ಇರೋವಾಗ ಎಲ್ರನ್ನೂ ನಿಭಾಯಿಸೋದು ಕಷ್ಟ ಏನಂತ ಬರೀ ನನಗೆ ಮಾತ್ರ ಗೊತ್ತಿರುತ್ತೆ. ಬರೀ ವಿಡಿಯೋ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ವಾಪಸ್ ಕಳ್ಸಿದ್ರು ಕೂಡ ಅವ್ರು ಇಮಿಡಿಯೇಟ್ ಆಗಿ ಹೋಗಿ ಸ್ಟೇಷನ್ ಇಂದ ಲೆಟ್ರ್ ಮಾಡಿಸ್ಕೊಂಡು ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದಾರೆ. ಒಬ್ರು ಹೆಣ್ಮಗಳು ಇಷ್ಟೊತ್ತು ರಾತ್ರಿ ಎಲ್ಲೂ ಹೋಗ್ಬಾರ್ದು, ಅವ್ರು ನಡು ರಸ್ತೆಯಲ್ಲಿ ಬೀಳಬಾರ್ದು, ಬಸ್ ಸ್ಟಾಪಲ್ಲಿ ಮಲಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ತಾಯಿ ಅನ್ಕೊಂಡು ಅವ್ರಿಗೆ ನಾನು ಇವತ್ತು ಆಶ್ರಯ ಇಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಮಕ್ಕಳು ಆಗಲಿ, ನಿಮ್ಮ ಯಜಮಾನ್ರು ಏನಾದರೂ ನೋಡಿದ್ರೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಸರ್ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು 1000 ಇರ್ಬೋದು, ದಯವಿಟ್ಟು ನಿಮ್ಮ ಬಂದು ನಿಮ್ಮ ವೈಫ್ನ ಅಥವಾ ನಿಮ್ಮ ಮಕ್ಳು ಯಾರಿದ್ದೀರಾ ನಿಮ್ಮ ತಾಯಿನ ದಯವಿಟ್ಟು ಕರ್ಕೊಂಡೋಗಿ. ಕಿಡ್ನಿ ವೈಫಲ್ಯದಿಂದ ಅವ್ರು ಬಳಲ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ದಯವಿಟ್ಟು ಬಂದು ಕರ್ಕೊಂಡೋಗಿ ಅಂತ ಕೇಳ್ಕೊತೀನಿ. ಇಲ್ಲಿ ಇರೋದು ಚಿಕ್ಕ ಜಾಗ ತಾಯಿ, ಆಮೇಲೆ ಇಲ್ಲಿ ರೂಮ್ಗಳಿಲ್ಲ, ಆಮೇಲೆ ಏನೂ ವ್ಯವಸ್ಥೆಗಳು ಇಲ್ಲ. ಊಟ ಸಿಗುತ್ತೆ, ಮಲ್ಕೊಳಕ್ ಜಾಗ ಸಿಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀರಿ ಅಂದ್ರೆ ನಮ್ದೇನ್ ಅಭ್ಯಂತರ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ. ಅರ್ಥ ಆಯ್ತಾ? ಆಮೇಲೆ ನಿಮ್ ಯಜಮಾನ್ರ ಹತ್ರ ನಾನು ಮಾತಾಡ್ತೀನಿ, ನಿಮ್ ಮಕ್ಳ ಹತ್ರನು ಮಾತಾಡ್ತೀನಿ, ನೋಡೋಣ ಏನಾಗತ್ತೆ ಅಂತ ಹೇಳಿ. ಸರಿನಾ? ಏನಾದ್ರು ನಿಮ್ ಮಕ್ಳಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನ್ ಹೇಳದಪ್ಪ, ನಮ್ಮ ಮನೆ ಬರ ಅಷ್ಟೇ, ಏನ್ ಮಾಡಕ. ಯಾಕಂದ್ರೆ ಮಕ್ಕಳು ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ಮಗ ಆತರ ಆಡಿದಾನೆ. ನನ್ ಮಗ ಅಂತವನಲ್ಲ, ನೋಡ್ಕೊಂತಾನೆ. ಈಗ ಅವನ ಕೈಲಿ ಸಾಧ್ಯ ಇಲ್ದಿದ್ದಕ್ಕೆ ಆತರ ಹೇಳಿದಾನೆ. ಎಲ್ಲ ತಾಯಂದ್ರು ಇದನ್ನೇ ಹೇಳೋದು, ಮಕ್ಕಳನ್ನ ಬಿಟ್ಕೊಡಲ್ಲ, ಮಕ್ಕಳನ್ನ ಬಿಟ್ಕೊಡಲ್ಲ ಅಂತಲ್ಲ, ಇರೋ ಪರಿಸ್ಥಿತಿ ಹೇಳ್ತಿದೀನಿ ಅಭಿಷ್ ಅವ್ರೆ. ಅವ್ನ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಸುಮಾರು ಸಲ ತೋರಿಸಿದಾನೆ, ಮಾಡಿದ್ದಾನೆ. ಪ್ರಾಬ್ಲಮ್ ಇರೋದ್ರಿಂದ ಈ ತರ ಆಗಿದೆ. ಒಂದು ಆಶ್ರಮಕ್ಕೆ ಬಂದು ಸೇರ್ಕೊಂಡ್ಬಿಟ್ರೆ ನಿಮ್ ಸಮಸ್ಯೆ ಬಗೆಹರಿದ್ ಬಿಡುತ್ತಾ? ನೆಮ್ಮದಿ ಎದುರು ಇರತ್ತಲ್ಲ, ಕೆಟ್ಟ ಕೆಟ್ಟ ಮಾತುಗಳು ಬೈಯೋದು, ಮಾಡೋದು, ಮಟ್ಟದು, ಅದೆಲ್ಲ ಏನು ಕಿವಿಗೆ ಬೀಳಲ್ಲ ಅಂತ. ಬರೀ ಕೆಟ್ಟ ಮಾತು, ಹೊಲಸು ಮಾತುಗಳೇ ಬಾಯಿಂದ. ನಾಟಕ ಆಡ್ತೀನಿ ಅಂತ ಹೇಳ್ತಾರೆ. ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದ್ರೆ ಅವಳು ಬರೀ ನಾಟಕ ಆಡ್ತಾಳೆ. ಡಿಸ್ಚಾರ್ಜ್ ಮಾಡಿಸೋ, ಶುಕ್ರವಾರ ಅಡ್ಮಿಟ್ ಆಗಿದ್ದೀನಿ, ಶನಿವಾರ ಸಂಜೆನೆ ಡಿಸ್ಚಾರ್ಜ್. ಆಯ್ತಮ್ಮ. ಸೊ ದಯವಿಟ್ಟು ಈ ವಿಡಿಯೋನ ನೋಡೋವಂಥವ್ರು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಮಂಜುಳಮ್ಮ ಅವರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಒಂದು ಇನೋಸೆನ್ಸ್ ಆಗಿದ್ದಾರೆ. ಅವ್ರ ಮಾತಲ್ಲೇ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು ಸ್ನೇಹಿತರೆ, ಸಾಮಾಜಿಕ ಜಾಲತಾಣದಲ್ಲಿರುವಾಗ, ಸಮಾಜ ಸೇವೆ ಮಾಡ್ತಿರುವಾಗ ಒಂದಷ್ಟು ವಿಚಾರಗಳನ್ನ ನೋಡ್ಲೇಬೇಕಾಗತ್ತೆ, ತಿಳ್ಕೊಳ್ಳೇಬೇಕಾಗತ್ತೆ. ಬೇಕಾಬಿಟ್ಟಿಯಾಗಿ ನಾನು ಸೇವೆ ಮಾಡಕ್ ಬರಲ್ಲ. ಸೊ ಇಂಥ ಫ್ಯಾಮಿಲಿ ಇದ್ದಾಗ್ಲೂ ನಾನು ಸೇವೆ ಕೊಡಕ್ ಬರಲ್ಲ. ಬಟ್ ಆದ್ರೂ ಮಾನವೀಯತೆ ದೃಷ್ಟಿಯಿಂದ, ಮನುಷ್ಯತ್ವ ದೃಷ್ಟಿಯಿಂದ, ಹೆಣ್ಮಗಳಾಗಿರೋದ್ರಿಂದ ರಸ್ತೆಯಲ್ಲಿ ಮಲಗಬಾರ್ದು, ಬಸ್ ಸ್ಟಾಪಲ್ಲಿ ಮಲಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಆಶ್ರಯ ಕೊಟ್ಟಿದ್ದೀನಿ. ಈ ವಿಡಿಯೋನ ನೋಡಿ ನಿಮ್ಗೆ ಯಾರಿಗೂ ನಾನೇನು ಬೈತಾ ಇಲ್ಲ, ನಿಮ್ಮ ಯಜಮಾನ್ರಿಗೂ ನಾನೇನು ಮಾತಾಡ್ತಿಲ್ಲ, ನಿಮ್ಮ ಮಕ್ಳಿಗೂ ಮಾತಾಡ್ತಿಲ್ಲ. ಸೊ ದಯವಿಟ್ಟು ಬಂದು ಕರ್ಕೊಂಡೋಗಿ. ನೀವು ಫೋನು ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಫೋನ್ಗೆ ರೆಸ್ಪಾನ್ಸ್ ಮಾಡಿದ್ದಿದ್ರೆ, ನೀವು ಕರೆಕ್ಟಾಗಿ ನನ್ನ ಹತ್ರ ಮಾತಾಡಿದ್ದಿದ್ರೆ ಖಂಡಿತವಾಗ್ಲೂ ನೀವು ಬಂದು ಕರ್ಕೊಂಡು ಹೋಗ್ಬೋದಾಗಿತ್ತು, ಅಥವಾ ನಾನೇ ಇವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ಕೊಡ್ತಾ ಇದ್ದೆ. ನೀವು ಸರಿಯಾಗಿ ಸ್ಪಂದನೆ ಕೊಡದಿರೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಬಂದು ಕರ್ಕೊಂಡೋಗಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಮ್ಮ. ಎಷ್ಟು ವರ್ಷದಿಂದ ನೋಡ್ತಿದ್ದೀರಿ ನಮ್ಮ ವಿಡಿಯೋನ? ಸುಮಾರು ವರ್ಷದ ನೋಡ್ತಾ ಇದ್ದೀನಿ ಯೋಗೀಶ್ ಅವ್ರೆ. ಅದರಿಂದ ಇಷ್ಟ ಆಗಿ, ನಿಮ್ ನಗುಮುಖ ಅರ್ಧ ನಂಗೆ ಇಷ್ಟ ಆಗಿ ಅರ್ಧ ಹುಡ್ಕೊಂಡು ಬಂದಿದ್ದೀನಿ. ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಡೆಸ್ತಾ ಇದ್ದೀರಾ. ಸುಮಾರು ಜನಕ್ಕೆ ಅನ್ನದಾನ ಎಲ್ಲ ಮಾಡ್ತೀರಾ, ಆರೋಗ್ಯ ಕೊಡ್ತೀರಾ, ಡಾಕ್ಟರ್ ಇಟ್ಟು
ಅದರಿಂದ ದೇವ್ರು ಒಳ್ಳೇದ್ ಮಾಡ್ಲಿ ಯೋಗೀಶ್ ಅವ್ರೆ ನಿಮ್ಗೆ ಅಷ್ಟೇ. ಧನ್ಯವಾದಮ್ಮ, ಧನ್ಯವಾದ. ಸೊ ನೊಂದ್ಕೊಂಬೇಡಿ, ಇಲ್ಲ ಯಾಕೆ ಯೋಗೀಶ್ ಗೊತ್ತಾ, ಅವ್ರೆ. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ಲ, ಭಗವಂತನಿಗೆ ಬಿಟ್ರೆ ಹೌದು. ಯಾಕೆಂದ್ರೆ ಜನಗಳಿಗೆ ಹೇಳಿದ್ರೆ ಅಯ್ಯೋ ಬಿಡಪ್ಪ ಅಂತಾರೆ, ಭಗವಂತನಿಗೆ ಹೇಳ್ಕೋಬಹುದು ಅಷ್ಟೇ ನನ್ನ ಅಷ್ಟೇ, ಪರಿಸ್ಥಿತಿನ. ಅವನಿಗೊಬ್ಬನಿಗೆ ಬಿಟ್ರೆ ಇನ್ ಯಾರಿಗೂ ಅರ್ಥ ಆಗಲ್ಲ. ಇಲ್ಲಿ ನಿಜವಾಗ್ಲೂ ನಾನು ಪೂಜೆ ಮಾಡೋ ಸ್ವಾಮಿ ಸತ್ಯವಾಗ್ಲೂ ಮಲಗಕ್ಕೂ ಜಾಗ ಇಲ್ಲ, ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೌದು. ಖಂಡಿತವಾಗ್ಲೂ ಒಂದು ಮಂಚ ಹಾಕೋಷ್ಟು ಕೂಡ ಜಾಗ ಇಲ್ಲ, ಯಾಕಂದ್ರೆ 160 ಜನಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಇದ್ದಾರೆ. ಇಕ್ಕಟ್ಟಲ್ಲಿ ಜೀವನ ಮಾಡ್ತಿದ್ದಾರೆ ಇಲ್ಲಿ. ಯಾಕಂದ್ರೆ ಬಂದವ್ರನ್ನ ಹೋಗಿ ಅಂತಾನು ಹೇಳಕ್ ಆಗ್ತಿಲ್ಲ, ಹೇಳಕ್ಕಾಗಲ್ಲ. ನಿಮ್ಮನ್ನ ಹೋಗಿ ಅಂತ ಹೇಳಿದ್ರು ನೀವು ವಾಪಸ್ ಬಂದಿದ್ದೀರಾ. ಇದು ನನ್ನ ಪರಿಸ್ಥಿತಿ. ಅಷ್ಟೇ. ಯಾರು ಬೇಜಾರ್ ನನ್ನಿಂದ ಮಾಡ್ಕೊಂಡು ತೊಂದ್ರೆ ಆಯ್ತು ಯೋಗೀಶ್ ಇಲ್ಲ, ಅವ್ರೆ. ಇಲ್ಲ, ತೊಂದ್ರೆ ಪ್ರಶ್ನೆ ಅಲ್ಲ, ತೊಂದ್ರೆ ಪ್ರಶ್ನೆ ಅಲ್ಲ. ನಾಳೆ ಇಲ್ಲಿ ಬಂದು 2 ದಿನ ಇದ್ದಾಗ ಅಯ್ಯೋ ಏನಪ್ಪ ಈ ಇಕ್ಕಟ್ಟಲ್ಲಿ ಇರ್ಬೇಕಾ, ಇಷ್ಟು ಕಷ್ಟ ಪಡೋ ಬದಲು ನನ್ನ ಮನೇಲೆ ನೆಮ್ಮದಿಯಾಗಿರ್ಬೋದಿತ್ತಲ್ಲ ಅಂತ ನಿಮ್ಗೆ ಅನಿಸ್ಬಾರ್ದು ಅನ್ನೋದು ನನ್ನ ಭಾವನೆ ಅಷ್ಟೇ. ಇಲ್ಲ ಯೋಗೀಶ್ ಅವ್ರೆ, ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ, ಸುಮ್ನೆ ಅಂದ್ರೆ ಗಂಡನಿಂದ ಅಷ್ಟೇ, ಇನ್ನೇನಿಲ್ಲ. ಇರ್ಲಿ, ಒಳ್ಳೇದಾಗ್ಲಿ, ಸರಿ ಹೋಗುತ್ತೆ. ಯಾರನ್ನು ಕೂಡ ಈ ಒಂದ್ ಸಂದರ್ಭದಲ್ಲಿ ಬೈಯೋದ್ ಅವಶ್ಯಕತೆ ಇಲ್ಲಮ್ಮ. ಅವ್ರವ್ರು ಮಾಡಿದವ್ರು ಅನುಭವಿಸ್ಬೇಕು. ಇವತ್ತು ನೀವು, ನಾಳೆ ನಾನು ಅಷ್ಟೇ. ಅಷ್ಟೇ ಯೋಗೀಶ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇವ್ರ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಮನವರಿಕೆ ಆದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ. ನೀವು ಮಾತಾಡಿದ ರೀತಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ. ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು, ನನಗೆ ನಗು ಬಂದರೆ ಅವಳು ನೋವ ಮರೆವಳು. ಅವಳಿಗೆ